ಇನ್ನು ಇಡಿ ಮತ್ತು ಆರ್ಬಿಐ ಹೆಸರಲ್ಲಿ ಕೋಟಿ ಕೋಟಿ ವಂಚನೆ, ಸಂಬಂಧಿಕರನ್ನೇ ಪುಸಲಾಯಿಸಿ ಕೋಟಿ ಕೋಟಿ ಧೋಖಾ ಮಾಡಲಾಗಿತ್ತು. ಬರೋಬ್ಬರಿ 23 ಕೋಟಿ ರೂಪಾಯಿಗೂ ಅಧಿಕ ವಂಚನೆ. ನಿವೃತ್ತ ಬ್ಯಾಂಕ್ ಮ್ಯಾನೇಜರ್ ಸೇರಿ ಹಲವರಿಂದ ಮೋಸ ಮಾಡಲಾಗಿತ್ತು. ಇಡಿ ಮತ್ತು ಆರ್ಬಿಐ ಹೆಸರಲ್ಲಿ ಕೋಟಿ ಕೋಟಿ ವಂಚನೆ ಮಾಡಿದ್ರು. 23 ಕೋಟಿ. ನಿವೃತ್ತ ಬ್ಯಾಂಕ್ ಮ್ಯಾನೇಜರ್ ಸೇರಿ ಹಲವರಿಂದ ಮೋಸ. ಇಡಿ ದಾಳಿ ಮಾಡಿ ಸೀಸ್ ಮಾಡಿರುವಂತಹ ಹಣ ಬರಲಿದೆ. ಹೂಡಿಕೆ ಮಾಡುವಂತೆ ಪುಸಲಾಯಿಸಿದಂತ ಖತರ್ನಾಕ್ಗಳು. ಇಡಿ ದಾಳಿ ಮಾಡಿ ಸೀಸ್ ಮಾಡಿರುವಂತಹ ಹಣ ಬರುತ್ತೆ. ಹೂಡಿಕೆ ಮಾಡುವಂತೆ ಪುಸಲಾಯಿಸಿದ್ರು ಖತರ್ನಾಕ್ಗಳು. ಚೈನ್ ಲಿಂಕ್ನಂತೆ ಒಬ್ಬೊಬ್ಬರಿಂದ ಹಣ ಪಡೆದು ವಂಚನೆ ಮಾಡಲಾಗಿದೆ. ಚನ್ನರಾಯಪಟ್ಟಣ ಮೂಲದ ಕಲ್ಪನಾ ಮತ್ತು ಗ್ಯಾಂಗ್ನಿಂದ ಆಗಿರುವಂತಹ ಕೃತ್ಯ ಇದು. ನಿವೃತ್ತ ಬ್ಯಾಂಕ್ ಮ್ಯಾನೇಜರ್ ಮೇಡಮ್ ಗ್ಲಾಸ್ ಹಾಕೊಂಡು ಈಗ ಫೋಟೋ ಇದೆ ನೋಡಿ, ಇವರೇ ಕಲ್ಪನಾ ಅನ್ನೋರು. ಇವರು ಮತ್ತು ಇವರ ಗ್ಯಾಂಗ್ 1 ಲಕ್ಷ ಹೂಡಿಕೆ ಮಾಡಿದರೆ ತ್ರಿಬಲ್ ಕೊಡೋದಾಗಿ ವಂಚನೆ ಮಾಡಲಾಗಿತ್ತು. ಸಂಬಂಧಿಕರನ್ನ ಪುಸಲಾಯಿಸಿ ಬರೋಬ್ಬರಿ 1 ಅಲ್ಲ 2 ಅಲ್ಲ 23 ಕೋಟಿ ಅಷ್ಟು ವಂಚನೆ ಆಗಿದೆ. ನಿವೃತ್ತ ಬ್ಯಾಂಕ್ ಮ್ಯಾನೇಜರ್ ಇವರು ಸೇರಿ ಇವ್ರನ್ನಷ್ಟು ಟೀಮ್ ಇತ್ತು. 1 ಲಕ್ಷ ಹೂಡಿಕೆ ಮಾಡಿದ್ರೆ ಇದರ ತ್ರಿಬಲ್ ಮಾಡ್ಕೊಡ್ತೀವಿ, ಜಮೀನ್ ಕೊಡಿಸ್ತೀವಿ, ಹಣ ತ್ರಿಬಲ್ ಆಗುತ್ತೆ, ಜನರಿಗೂ ಪಾಪ ಹಣದ ಆಸೆ, ತ್ರಿಬಲ್ ಆಗುತ್ತೆ ಅಂತ ಆಗ್ಲಿ ಬಿಡ್ಲಿ 1 ಲಕ್ಷ ಹಾಕೋಣ ಅಂತ ಹೂಡಿಕೆ ಮಾಡಿ 3 ಪಟ್ಟು ಕೊಡುವಷ್ಟು ಬರೋಬ್ಬರಿ 23 ಕೋಟಿ ಅಧಿಕ ವಂಚನೆ ಮಾಡಿದ್ದಾರೆ. 1 ಲಕ್ಷ ಹೂಡಿಕೆ ಮಾಡಿದರೆ ತ್ರಿಬಲ್ ಅಲ್ಲ 3 ನಾಮ ಹಾಕಿದ್ದಾರೆ ಅವರಿಗೆ. ಹೆಬ್ಬಾಳದ ನಿವಾಸಿಯೊಬ್ಬರಿಗೆ 2 ಕೋಟಿಯಷ್ಟು ಮೋಸ ಆಗಿದೆ. ಬನ್ನಿ ಇದರಲ್ಲಿ ಮೋಸ ಹೋದಂತವ್ರು ಮಾತನಾಡಿದ್ದಾರೆ, ಬನ್ನಿ ನೋಡಿ. ಕಲ್ಪನಾ ಅವರು ನಮಗೆ ಪರಿಚಯ ಇಲ್ಲ. ಸುಚರಿತಾ ನಾಗೇಶ್ವರ ರಾವ್ ನಮಗೆ ನೆಂಟರಾಗಬೇಕು. ಅವರು ಕರ್ಕೊಂಬಂದರು. ಪ್ರಾಪರ್ಟಿ ಡೀಲಿಂಗು ಅಂತ ಹೇಳಿ ನಮ್ಮ ಹತ್ರ ಒಂದು 90 ಲ್ಯಾಕ್ಸ್ವರೆಗೂ ತೊಗೊಂಡಿದ್ರು. ಆಮೇಲೆ ನೆಂಟ್ರಲ್ಲ ಅಂತ ನಾವು ನಂಬಿ ಕೊಟ್ರಿ. ಹಾರ್ಡ್ ಕ್ಯಾಶು ಕೊಟ್ಟಿದ್ದೀವಿ, ಪ್ಲಸ್ ಟ್ರಾನ್ಸಾಕ್ಷನು ಮಾಡಿದ್ದೀವಿ. ಆಮೇಲೆ ನಾವು ಅದನ್ನ ಪ್ರೆಷರ್ ಮಾಡಿ ಕೇಳುವಾಗ ಕಲ್ಪನಾ ಅನ್ನೋರನ್ನ ಇಂಟ್ರಡ್ಯೂಸ್ ಮಾಡಿಸಿದ್ರು. ಸೀಸ್ ಮಾಡಿರೋ ಹಣ ಬಂದು RBIಯಲ್ಲಿ ಇದೆ. ಇದನ್ನು ನಾವು ಬ್ಲ್ಯಾಕಿಂದ ವೈಟ್ ಮಾಡ್ತಾಯಿದ್ದೀವಿ. ಅದಕ್ಕೆ ನಮಗೆ ಹಣ ಬೇಕಾಗಿದೆ, ಹೆಲ್ಪ್ ಮಾಡಿ. ನಾವು 1 ಲಕ್ಷಕ್ಕೆ 1 ಕೋಟಿ ಕೊಡ್ತೀನಿ, ಅದು ಚಿನ್ನ ಸಿಲ್ವರ್ ಅದು ಇದು ಅಂತ ಹೇಳ್ತಾಯಿದ್ರು. ನಾವು ಕ್ವಶನ್ ಕೇಳಕ್ಕೆ ಶುರು ಮಾಡುವಾಗ ನಮ್ಮ ಫೋನ್ ನಂಬರ್ ಎಲ್ಲ ಬ್ಲಾಕು. ಮತ್ತು ಅವ್ರ ಮನೆಗೆ ಹೋದರೆ ಮನೆ ಹೊರಗೆ ಗೇಟ್ನ ಲಾಕ್ ಮಾಡಿಬಿಟ್ಟು ಅವರು ಒಳಗಡೆ ಇದ್ದಾರೆ. ನಾಗೇಶ್ವರರಾವ್, ಸುಚರಿತಾ ಮತ್ತು ಅವ್ರ ಮಗಳು. ಆಮೇಲೆ ನಾವು ಅಲ್ಲಿ ಡೈಲಿ ಹೋಗಿ ನೋಡ್ತಾ ಇರುವಾಗ ಅವಾಗೇ ಗೊತ್ತಾಯಿತು ಇವ್ರು ಬಂದುಬಿಟ್ಟು ನಮ್ಮ ಹತ್ರ ಮಾತ್ರ ಅಲ್ಲ, ಇನ್ನೂ ಹಲವಾರು ಜನಗಳ ಹತ್ರ ಎಲ್ಲ ತೊಗೊಂಡಿದ್ದಾರೆ. RTGS ಒಂದು 30 ಲಕ್ಷದಿಂದ 40 ಲಕ್ಷ RTGS, ಮಿಕ್ಕಿದೆಲ್ಲ ಕ್ಯಾಶೇ. ಕ್ಯಾಶ್ ಆಗಿ 3.5 crores ಕೊಟ್ಟಿದ್ದೀವಿ. ಕನ್ಫರ್ಮ್ ಆಗಿ 4 ಕೋಟಿ ನಾನು ಕೊಟ್ಟಿದ್ದೀನಿ. ಅವರು ಈ ಥರ ದುಡ್ಡು ಫಸ್ಟು ತಗೊಳ್ಳೋವಾಗ ನಮ್ಮ ಪ್ರಾಪರ್ಟಿ ಇದೆ, ಅದು 100 ಕೋಟಿಗೆ ಹೋಗುತ್ತೆ. ಆ ದುಡ್ಡು ನಮಗೆ ಬರಬೇಕಾಗಿರೋದಿದೆ. ಅದು ಬಂದರೆ ನಾನು ನಿನಗೆ ದುಡ್ಡು ಕೊಡ್ತೀನಿ, ಬಡ್ಡಿ ಕೊಡ್ತೀನಿ ಅಂತಲೇ ಬಂದರು. 1 ಕೋಟಿ ಆಗಿದ ಮೇಲೆ ಮತ್ತು ಇಲ್ಲ ಗೋಡೌನ್ನಲ್ಲಿ ದುಡ್ಡಿದೆ, ಚಿನ್ನ ಇದೆ, 1 ಲಕ್ಷಕ್ಕೆ 1 ಕೋಟಿ ಕೊಡ್ತೀನಿ, 1 kg ಚಿನ್ನ ಕೊಡ್ತೀನಿ ಅಂತ ಹೇಳಿದ್ರು. ಇವ್ರ ಮೇಲೆ ನಂಬಿಕೆ ಇದ್ದಿದ್ದರಿಂದ ಅಲ್ಲಿ ಇಲ್ಲಿ ಸಾಲ ಮಾಡಿ ನಾನು ಕೊಡೋಕ್ಕೆ ಶುರು ಮಾಡಿದೆ. ಮತ್ತು ಸ್ವಲ್ಪ ಕೊಟ್ಟಾದಮೇಲೆ 1 ವಾರದಲ್ಲಿ ಇನ್ನೂ ತುದಿಯಲ್ಲಿ ಸಿಗಾಕೊಂಡಿದ್ದೆ. ಮತ್ತು ದುಡ್ಡು ಕ್ಯಾಶು ಅಕೌಂಟ್ ಇದು ಗೋಡೌನ್ನಲ್ಲಿ ಎಲ್ಲ ಅಂಟ್ಕೊಂಡ್ಬಿಟ್ಟಿದೆ. ಅದನ್ನೆಲ್ಲ ತೆಗಿಬೇಕಾದ್ರೆ ಪೌಡ್ರ್ ಹಾಕಬೇಕು. ಆ ಪೌಡ್ರ್ ಹಾಕಬೇಕಾದ್ರೆ 37,000 ಕೋಟಿ ಇದೆ. ಆ ಪೌಡ್ರ್ ಹಾಕೋಕ್ಕೆ ದುಡ್ಡುಗಳು ಜಾಸ್ತಿ ಬೇಕಾಗುತ್ತೆ, ಆ ಪೌಡ್ರ್ ತೊಗೊಂಡು ಹಾಕೋದು, ಹಾಗಾಗಿ ಅಂತ ಹೇಳಿದ್ಲು. ಸರಿ, ಮತ್ತೆ ನಾವು ಸಿಗಾಕೊಂಡಿದ್ಮೇಲೆ ಕೊಟ್ಟಿಲ್ಲ ಅಂದರೆ ದುಡ್ಡು ಬರಲ್ಲ, ನಿಮಗೆ ಕೊಟ್ಟಿದ್ದ ದುಡ್ಡು ಬರಲ್ಲ. ಆದರೆ ದುರಾಸೆ ಅಂತೂ ಪಟ್ಟಿಲ್ಲ, ಆಸೆ ಪಟ್ಟಿದ್ದೀನಿ ನಾನು, ಖಂಡಿತ ಇಲ್ಲ ಅಂತ ಹೇಳಲ್ಲ. ಆಸೆ ಅಂತೂ ನಾನು ಪಟ್ಟೆ. ಬಟ್ ಈ ಥರ 100 ಕೋಟಿ 50 ಕೋಟಿ ಕೊಡ್ತಾರೆ ಅನ್ನೋ ಆಸೆ ಎಲ್ಲ ಖಂಡಿತ ಇಲ್ಲ. ಆಮೇಲೆ ಸರ್ ನಿಜವಾಗ್ಲೂ ಹೇಳ್ತೀನಿ, ನಾವು ಕೊಟ್ಟಿರೋದಕ್ಕೆ ನಾನೇ ಹೇಳ್ತೀನಿ, ನಾನೇ ಚಪ್ಪಲಿ ತಗೊಂಡು ಹೊಡ್ಕೋಬೇಕು. ಇದು ಅವರು ತಪ್ಪು ಅನ್ನೋದಕ್ಕಿಂತ ನನ್ನ ತಪ್ಪು ಅಂತ ನಾನು ಒಪ್ಕೋತೀನಿ. ಇನ್ನು ಈ ಬಗ್ಗೆ DCP ಸೈಯದುಲ್ಲಾ ಅದಾವತ್ ಮಾತನಾಡ್ತಾರೆ, ಬನ್ನಿ ನೋಡೋಣ. ನಮ್ಮ ಇದಕ್ಕೆ ಇನ್ವೆಸ್ಟ್ ಮಾಡಿದರೆ 1 ಲಕ್ಷಕ್ಕೆ ಸುಮಾರು ನಿಮಗೆ ಡಬಲ್ ಆರ್ ತ್ರಿಬಲ್ ಕೊಡ್ತೀವಿ ಅಂತ ಒಂದು, ಇಲ್ಲ ಬೇರೆ ಬೇರೆ ಜಾಗದಲ್ಲಿ ನಿಮಗೆ ಪ್ರಾಪರ್ಟೀಸ್ ಕೊಡಿಸ್ತೇವೆ ಅಂತ ಈ ನೆಪದಲ್ಲಿ ಅವ್ರ ಕಡೆಯಿಂದ ಸುಮಾರು ಒಂದು 4 ಕೋಟಿ ಹಣವನ್ನು ವಸೂಲು ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಫರ್ದರ್ ಇನ್ವೆಸ್ಟಿಗೇಷನ್ನು ನಮ್ಮ ಇನ್ಸ್ಪೆಕ್ಟರ್ ಹೆಬ್ಬಾಳ್ ಅವರು ಕ್ಯಾರಿ ಮಾಡಿ ಫರ್ದರ್ ಅದರಲ್ಲಿ 7 ಜನನೂ ಈಗಾಗಲೇ ನಾವು ಅರೆಸ್ಟ್ ಮಾಡಿದ್ದೀವಿ. ಇಲ್ಲಿವರೆಗೆ ನಮಗೆ ಈ ಡ್ಯೂರಿಂಗ್ ದ ಇನ್ವೆಸ್ಟಿಗೇಷನ್ ಅರೌಂಡ್ 6 ಜನ ಬಂದು ನಮ್ಮ ಇವ್ರ ಕಡೆಯಿಂದ ಮೋಸ ಆಗಿದೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದರಲ್ಲಿ ಸುಮಾರು ಒಂದು 20ರಿಂದ 22 ಕೋಟಿವರೆಗೆ ಮೋಸ ಮಾಡಿದ್ದಾರೆ. ಅಂದರೆ ಈ ಲಾಸ್ಟ್ 6 ಇಯರ್ಸಿಂದ 2016ಇಂದ ನಡೀತಾ ಇದೆ ಇದು. ಸೊ 6 ಇಯರಲ್ಲಿ ಒಬ್ಬೊಬ್ಬರ ಕಡೆಯಿಂದ 1 ಕೋಟಿ 2 ಕೋಟಿ 1.5 ಕೋಟಿ ಅಂದರೆ
ಸರ್ಟೆನ್ ಇಂಟರ್ವೆಲ್ ಆಫ್ ಟೈಮ್ನಲ್ಲಿ ಕಾಲಾವಧಿನಲ್ಲಿ ಇಷ್ಟೆಷ್ಟು ಅಂತ ವಸೂಲು ಮಾಡಿ ಮತ್ತು ಅವರು ವಾಪಸ್ ಕೊಡದೇ ಇರುವಂಥ ಸಂಘಟನೆಗಳು ಕೆಲವು ರಿಪೋರ್ಟ್ ಆಗಿದೆ. ಅದನ್ನ ಪ್ರಕಾರ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಫರ್ದರ್ ಇನ್ವೆಸ್ಟಿಗೇಷನ್ ಈಗಾಗಲೇ ಅದನ್ನು ಬರ್ಡ್ಸ್ ಆ್ಯಕ್ಟ್ನೂ ಆ್ಯಡ್ ಮಾಡಿ ಅವರು ಪ್ರಾಪರ್ಟೀಸ್ ಏನಾದರೂ ಪರ್ಚೇಸ್ ಮಾಡಿದ್ದೀರಾ ಇದರಲ್ಲಿ ಅಥವಾ ಬೇರೆ ರೀತಿಯಲ್ಲಿ ಏನಾದರೂ ಪ್ರಾಪರ್ಟೀಸ್ ಇಟ್ಟಿದ್ದೀರಾ, ಬೇರೆ ಕಡೆ ಏನಾದರೂ ಇನ್ವೆಸ್ಟ್ ಮಾಡಿದ್ದೀರಾ ನೋಡಿಕೊಂಡು ಆ ಪ್ರಾಪರ್ಟೀಸ್ನೆಲ್ಲ ಸೀಸ್ ಮಾಡುವಂಥದ್ದು ಮತ್ತು ಗೌರ್ಮೆಂಟ್ಗೆ ಕಾಂಪಿಟೇಟ್ ಅಥಾರಿಟಿ ಆಸ್ ಪರ್ ದಿ ರೂಲ್ಸ್ ಏನಿದೆ ಅದಕ್ಕೆ ಅಟ್ಯಾಚ್ಮೆಂಟ್ಗೆ ಬರುವಂಥ ಕಾರ್ಯಕ್ರಮ ಆಗಬೇಕು. ಇಡಿ ಹಾಗೂ ಆರ್ಬಿಐ ಹೆಸರಿನಲ್ಲಿ ಕೋಟಿ ಕೋಟಿ ವಂಚನೆಯನ್ನ ಮಾಡಲಾಗಿದೆ. ಇಡಿ ಹಾಗೂ ಆರ್ಬಿಐ ಹೆಸರಿನಲ್ಲಿ ಕೋಟಿ ಕೋಟಿ ವಂಚನೆ, ಸಂಬಂಧಿಕರನ್ನೇ ಪುಸಲಾಯಿಸಿ ಕೋಟಿ ಕೋಟಿ ದೋಖಾ ಮಾಡಲಾಗಿದೆ. ಬರೋಬ್ಬರಿ 23 ಕೋಟಿ ರೂಪಾಯಿಗೂ ಅಧಿಕ ವಂಚನೆಯಾಗಿದೆ ಅಂತ ಹೇಳಲಾಗ್ತಾ ಇದೆ. ನಿವೃತ್ತ ಬ್ಯಾಂಕ್ ಮ್ಯಾನೇಜರ್ ಸೇರಿದಂತೆ ಹಲವರಿಂದ ಮೋಸ ಆಗಿದೆ. ಇಡಿ ದಾಳಿ ಮಾಡಿ ಸೀಸ್ ಮಾಡಿರುವಂತಹ ಹಣ ಬರಲಿದೆ. ಹೂಡಿಕೆ ಮಾಡುವಂತೆ ಪುಸಲಾಯಿಸಿದ್ರಂತೆ ಖತರ್ನಾಕ್ಗಳು. ಅವರ ಮಾತುಗಳನ್ನು ನಂಬಿದಂತಹ ಬ್ಯಾಂಕ್ ಮ್ಯಾನೇಜರ್ ಬರೋಬ್ಬರಿ 23 ಕೋಟಿ ರೂಪಾಯಿನ ಅವರು ಕೊಟ್ಟಿದ್ದಾರೆ. ಚೈನ್ ಲಿಂಕ್ನಂತೆ ಒಬ್ಬರಿಂದ ಒಬ್ಬರಿಗೆ ಹಣ ಪಡೆದು ವಂಚನೆಯಾಗಿದೆ. ಚನ್ನರಾಯಪಟ್ಟಣ ಮೂಲದ ಕಲ್ಪನಾ ಮತ್ತು ಗ್ಯಾಂಗ್ನಿಂದ ಈ ರೀತಿ ಕೃತ್ಯವನ್ನು ಎಸಗಲಾಗಿದೆ. ನಿವೃತ್ತ ಬ್ಯಾಂಕ್ ಮ್ಯಾನೇಜರ್ ಜೊತೆ ಕಲ್ಪನಾ ಡೀಲಿಂಗ್ ಅನ್ನ ಮಾಡಿಕೊಂಡಿದ್ರು ಅಂತ ಕೂಡ ತಿಳಿದು ಬರ್ತಾ ಇದೆ. ಇಡಿ ಹಾಗೂ ಆರ್ಬಿಐ ಹೆಸರಿನಲ್ಲಿ ಇಲ್ಲಿ ಕೋಟಿ ಕೋಟಿ ವಂಚನೆ ಮಾಡಿರುವಂತಹ ಪ್ರಕರಣ ಇದು. ಸಂಬಂಧಿಕರನ್ನ ಪುಸಲಾಯಿಸಿ ಇಲ್ಲಿ ಕೋಟಿ ಕೋಟಿ ದೋಖಾ ಮಾಡಿದ್ದಾರೆ ಈ ಕಲ್ಪನಾ. ಬರೋಬ್ಬರಿ ಒಂದಲ್ಲ ಎರಡಲ್ಲ 23 ಕೋಟಿ ರೂಪಾಯಿಗೂ ಅಧಿಕ ವಂಚನೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಕನ್ಫರ್ಮ್ ಆಗಿ 4 ಕೋಟಿ ನಾನು ಕೊಟ್ಟಿದ್ದೀನಿ. ಅವರು ಈ ಥರ ದುಡ್ಡು ಫಸ್ಟು ತಗೊಳ್ಳೋವಾಗ ನಮ್ಮ ಪ್ರಾಪರ್ಟಿ ಇದೆ, ಅದು 100 ಕೋಟಿಗೆ ಹೋಗುತ್ತೆ, ಆ ದುಡ್ಡು ನಮಗೆ ಬರಬೇಕಾಗಿರೋದಿದೆ, ಅದು ಬಂದರೆ ನಾನು ನಿನಗೆ ದುಡ್ಡು ಕೊಡ್ತೀನಿ, ಬಡ್ಡಿ ಕೊಡ್ತೀನಿ ಅಂತಲೇ ಬಂದರು. 1 ಕೋಟಿ ಆಗಿದ ಮೇಲೆ ಮತ್ತೆ ಇಲ್ಲ ಗೋಡೌನ್ನಲ್ಲಿ ದುಡ್ಡಿದೆ, ಚಿನ್ನ ಇದೆ, 1 ಲಕ್ಷಕ್ಕೆ 1 ಕೋಟಿ ಕೊಡ್ತೀನಿ, 1 kg ಚಿನ್ನ ಕೊಡ್ತೀನಿ ಅಂತ ಹೇಳಿದ್ರು. ಇವ್ರ ಮೇಲೆ ನಂಬಿಕೆ ಇದ್ದಿದ್ದರಿಂದ ಅಲ್ಲಿ ಇಲ್ಲಿ ಸಾಲ ಮಾಡಿ ನಾನು ಕೊಡೋಕ್ಕೆ ಶುರು ಮಾಡಿದೆ. ಮತ್ತು ಸ್ವಲ್ಪ ಕೊಟ್ಟಾದಮೇಲೆ 1 ವಾರದಲ್ಲಿ ಇನ್ನೂ ತುದಿಯಲ್ಲಿ ಸಿಗಾಕೊಂಡಿದ್ದೆ. ಮತ್ತು ದುಡ್ಡು ಕ್ಯಾಶು ಅಕೌಂಟ್ ಇದು ಗೋಡೌನ್ನಲ್ಲಿ ಎಲ್ಲ ಅಂಟ್ಕೊಂಡ್ಬಿಟ್ಟಿದೆ. ಅದನ್ನೆಲ್ಲ ತೆಗಿಬೇಕಾದ್ರೆ ಪೌಡ್ರ್ ಹಾಕಬೇಕು. ಆ ಪೌಡ್ರ್ ಹಾಕಬೇಕಾದ್ರೆ 37,000 ಕೋಟಿ ಇದೆ. ಆ ಪೌಡ್ರ್ ಹಾಕೋಕ್ಕೆ ದುಡ್ಡುಗಳು ಜಾಸ್ತಿ ಬೇಕಾಗುತ್ತೆ, ಆ ಪೌಡ್ರ್ ತೊಗೊಂಡು ಹಾಕೋದು, ಹಾಗಾಗಿ ಅಂತ ಹೇಳಿದ್ಲು. ಸರಿ ಮತ್ತೆ